ಕಣೆ, ನನ್ನ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಅದು ಬಿಟ್ಟು ಹೀಗೆ ಮಾಡ್ಕೊಂಡು ಎಲ್ಲರೂ ತಲೆ ತಗ್ಸಾಗ್ ಮಾಡ್ಬಿಟ್ಟೆ. ಈಗ ನೋಡು, ಟಿವಿಯಲ್ಲಿ ಪೇಪರಲ್ಲಿ ನಿಂದೇ ಸುದ್ದಿ. ನಮ್ಮ ಮರ್ಯಾದೆ ಬೀದಿ ಪಾಲ್ ಮಾಡ್ಬಿಟ್ಟೆಲ್ಲಿ. ನಿನಗೇನಾದ್ರೂ ಆಗಿದ್ದಿದ್ರೆ ನಾವೇ ಏನೋ ಮಾಡಿದ್ವಿ ಅಂತ ನಮ್ಗೆ ಇನ್ನೂ ತೊಂದರೆ ಆಗಿರೋದು. ಏನೋ ನಾನು ನಿನ್ ಭಾವ ಕಷ್ಟಪಟ್ಟು ಒಂದ್ ಮನೆ ಅಂತ ಮಾಡ್ಕೊಂಡ್ವಿ. ಈಗ ಅಲ್ಲಿರಕ್ಕಾಗತ್ತಾ? ಅಕ್ಕಪಕ್ಕದವರು ತಲೆಗೆ ಒಂದ್ ಮಾತಾಡ್ತಾರೆ. ಎಲ್ಲ ನಿನ್ನಿಂದಾನೆ. ಆ ಹುಡುಗ ಯಾರು ಅಂತ ಹೇಳಿದ್ರೆ ಮಾತುಕತೆ ಆಡಿ ಏನಾದ್ರೂ ವ್ಯವಸ್ಥೆ ಮಾಡ್ಬೋದು. ಹೇಳೆ ಅಕ್ಕ, ದಯವಿಟ್ಟು ನನ್ನ ಏನು ಕೇಳ್ತಾರೆ. ಹಂಗಂದ್ರೆ ಹೆಂಗೆ? ಪೇಷಂಟಿಗೆ ಡಿಸ್ಟರ್ಬ್ ಮಾಡಬೇಡಿ. ಅವಾಗಲೇ ಹೇಳಿಲ್ವಾ ನಾನು? ಏನು ಸುಂದರೇಶ್, ಪಂಕಜ ನೋಡ್ಕೊಂಡು ಬಂದ್ರ? ಹೌದು ಮೇಡಮ್, ನೋಡ್ಕೊಂಡು ಬಂದೆ. ನೀವು ಹೇಳಿದ್ದೀರಿ ಹೋಗಿದ್ದೆ ಮೇಡಮ್. ಮಾತು ಕೂಡ ಆಡಿದೆ. 2 ಸಲ ಹೋಗಿದ್ದೆ ಮೇಡಮ್. ಹಿಂದೆ ನೀವು ಒರಟಾಗಿ ಮಾತಾಡಿದಾಗ ನೇರ ಮಾತಿನ ಮನುಷ್ಯ ಸ್ವಾರ್ಥಿ ಅಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನಿಮ್ಮ ವರ್ತನೆ ನೋಡ್ತಾ ಇದ್ರೆ ನೀವು ಸೆಲ್ಫಿಶ್ ಮನುಷ್ಯನೇನೋ ಅಂತ ಸ್ವಲ್ಪ ಅನುಮಾನ ಬರ್ತಿದೆ. ನೀವು ಅನುಮಾನ ಪಡೋದ್ರಲ್ಲಿ ತಪ್ಪಿಲ್ಲ ಮೇಡಮ್. ನನ್ನ ಬಗ್ಗೆ ನನಗೆ ಗಿಲ್ಟ್ ಕಾಡ್ತಾ ಇದೆ. ಬರೀ ಸಿಟ್ಟು ಹಠ ಅಲ್ಲ, ನಾನು ಅವತ್ತೇ ಹೇಳಿದ್ನಲ್ಲ, ಕೊಬ್ಬು ದುರಹಂಕಾರ. ನಾನು ಪಂಕಜನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ಬೋದಾ? ಪಂಕಜನ್ ಮನೆ ಕರ್ಕೊಂಡು ಹೋಗ್ತೀರಾ? ಒಳ್ಳೆ ಸುದ್ದಿ ಹೇಳ್ತಾ ಇದ್ದೀರಿ. ಐ ಆಮ್ ವೆರಿ ಹ್ಯಾಪಿ. ಆದ್ರೆ ಪಂಕಜ ಒಪ್ಪಬೇಕು ಅಷ್ಟೇ. ಎಲ್ಲಿಗೆ ಹೋಗ್ತಿದ್ಯಮ್ಮ? ಊರಿಗೆ ಹೊರಟಿದ್ಯಾ? ಎಲ್ಲಿಗಾದ್ರೂ ಹೋಗ್ತೀನಿ, ನಿನಗೆ ಯಾಕೆ? ನಾನು ಇಲ್ಲಿದ್ರೆ ತಾನೆ ನಿಮ್ಗೆಲ್ಲ ಕಷ್ಟ. ನನ್ನ ಸಂತೋಷಕ್ಕೆ ಒಂದು ಮೊಮ್ಮಗನ ಕೊಡಿ ಅಂದ್ರೆ ಅದು ಬೇಡ ನಿಮ್ಗೆ? ಅದು ಅವ್ರಿಗೆ ಮಕ್ಕಳಾದ್ರೆ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತ ಅನ್ಸಿದೆ. ಜಗತ್ತಿನಲ್ಲಿ ಯಾವ ಹೆಂಗಸಿಗೂ ನಿನ್ನ ಹೆಂಡತಿಗಿಂತ ದೊಡ್ಡ ಕೆಲಸನೇ ಇಲ್ವಾ? ಅವ್ರಿಗೇನ್ ಮಕ್ಕಳೇ ಆಗಿಲ್ವಾ? ಈ ಸೌಭಾಗ್ಯಕ್ಕೆ ಮದ್ವೆ ಯಾಕೋ ಆಗ್ಬೇಕಾಗಿತ್ತು? ವಿಷ್ಣು ಫೋನ್ ಮಾಡಿದ್ದ, ಬಂದು 4 ದಿನ ಇದ್ದು ಹೋಗೋ ಅಂದ. ನಾನು ಹೋಗ್ತಾ ಇದ್ದೀನಿ, ಬಂದು ನನ್ನನ್ನ ಬಸ್ ಹತ್ತಿಸು. ಸರಿ. ನೋಡು ಶ್ಯಾಮ, ನಾನ್ ಬರೋದ್ರೊಳಗೆ ಮಕ್ಕಳ ಬಗ್ಗೆ ಒಂದು ತೀರ್ಮಾನಕ್ಕೆ ಬಾ. ಮಕ್ಕಳು ಬೇಡ ಅಂತ ನಿನ್ನ ಹೆಂಡತಿ ಹಠ ಮಾಡಿದ್ರೆ ನಾನು ಈ ಮನೆಗೆ ವಾಪಸ್ ಬರಲ್ಲ. ಮೇಡಮ್, ನಾನು ಆಫೀಸ್ಗೆ ಹೋದ್ರೆ ಬರೋದೇ ಸಾಯಂಕಾಲ ಆಗತ್ತೆ. ಇವಳು ಅಷ್ಟೇ, ಸ್ಕೂಲಿಗೆ ಹೋದ್ರೆ ಬರೋ ಅಷ್ಟರಲ್ಲಿ ಸಂಜೆ ಆಗತ್ತೆ. ರಾಧಿಕಾ ಮೇಲೆ ನಂಬಿಕೆ ಇಟ್ಟು ಓದ್ಲಿ ಅಂತ ಹೇಳಿ ಊರಿಂದ ಇಲ್ಲಿ ಕರ್ಕೊಂಬಂದು ನಮ್ಮನೇಲಿ ಇಟ್ಕೊಂಡ್ವಿ. ಅವಳು ನಮಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಲು. ನೋಡಿ, ನೀವು ಇರೋ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ಬದಲು ರಾಧಿಕನ್ ತಪ್ಪನ್ನ ಎತ್ತಿ ಆಡ್ತಿದ್ದೀರಿ. ಅವಳು ಮೋಸ ಮಾಡಿಲ್ಲ, ಅವಳೇ ಮೋಸ ಹೋಗಿದ್ದಾಳೆ. ನಿಮ್ ಮನೆಗೆ ರಾಧಿಕನ್ ಹುಡುಕೊಂಡು ಯಾರಾದ್ರೂ ಬರ್ತಿದ್ರಾ? ಹ್ಞೂ ಮೇಡಮ್, ಧನುಷ್ ಅಂತ ಒಬ್ರು ಬರ್ತಾ ಇದ್ರು. ಯಾರು ಧನುಷ್? ರಾಧಿಕಾ ಕ್ಲಾಸ್ಮೇಟ್ ಮೇಡಮ್. ಆ ಧನುಷ್ನ ನಿಮ್ಮ ರಾಧಿಕಾ ಏನಾದ್ರೂ ಲವ್ ಮಾಡ್ತಿದ್ಲಾ? ನೋಡಿ, ರಾಧಿಕಾ ಈಗ ತುಂಬಾ ತೊಂದರೆಲಿದ್ದಾಳೆ. ಶಿ ಈಸ್ ಪ್ರೆಗ್ನೆಂಟ್.